ನಾಡಿನಲ್ಲಿ ಹುಟ್ಟಿದ ಮೊದಲ ಸ್ವಾತಂತ್ರ್ಯ ರಾಜವಂಶ ಅದು ಕದಂಬ. ನಮ್ಮ ಭಾಷೆ, ನೆಲ ಹಾಗೂ ಆಡಳಿತಕ್ಕೆ ಅಸ್ತಿತ್ವವನ್ನು ತಂದುಕೊಟ್ಟಂತಹ ಕನ್ನಡದ ಮೊದಲ ರಾಜವಂಶವೆಂದೇ ಹೆಗ್ಗಳಿಕೆಯನ್ನು ಹೊಂದಿರುವ ಶಾಸನಗಳಲ್ಲಿ ಕನ್ನಡವನ್ನು ಮೊದಲು ಬಳಸಿದವರು ಈ ಕದಂಬರು. ಕನ್ನಡಕ್ಕೆ ಸಾಂಸ್ಕೃತಿಕ ಹಾಗೂ ರಾಜಕೀಯ ಗೌರವವನ್ನು ತಂದುಕೊಟ್ಟವರು. ಭಾರತದ ಇತಿಹಾಸದಲ್ಲಿ ಕನ್ನಡ ನಾಡಿನ ಮಹತ್ವ ಎಷ್ಟು ದೊಡ್ಡದು ಎಂದು ತಿಳಿಯಬೇಕೆಂದರೆ ನಾವು ಪ್ರಮುಖವಾಗಿ ಕದಂಬರ ಇತಿಹಾಸವನ್ನು ಅರಿಯಲೇಬೇಕು. ಕದಂಬರ ಇತಿಹಾಸ ಅರಿತರೆ ಕನ್ನಡದ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದವು ಎಂಬುದು ತಿಳಿಯುತ್ತದೆ. ಕದಂಬ ವಂಶದ ಸ್ಥಾಪಕರಾಗಿ ಕನ್ನಡ ನಾಡಿನ ಸ್ವಾಭಿಮಾನಕ್ಕೆ ಪಂಡಿತನಿಂದ ಯೋಧನಾಗಿ, ಯೋಧನಿಂದ ರಾಜನಾಗಿ, ರಾಜನಿಂದ ಇತಿಹಾಸವಾಗಿ ಕನ್ನಡ ನಾಡನ್ನು ಬೆಳಗಿದ ಮಯೂರವರ್ಮನ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕನ್ನಡ ನಾಡಿನ ಇತಿಹಾಸದಲ್ಲಿ ಮಯೂರವರ್ಮ ಎಂಬ ಹೆಸರು ಕೇವಲ ಒಬ್ಬ ರಾಜನ ಹೆಸರಲ್ಲ, ಅದು ಧೈರ್ಯ, ಸ್ವಾಭಿಮಾನ ಹಾಗೂ ಸ್ವಾತಂತ್ರ್ಯತೆಯ ಸಂಕೇತವಾಗಿದೆ. ಆರಂಭದಲ್ಲಿ ಒಬ್ಬ ಬ್ರಾಹ್ಮಣ ಪಂಡಿತನಾಗಿ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಕಂಚಿಯ ಪಲ್ಲವರ ಚಂದವರ್ಮನಿಂದ ಅವಮಾನಗೊಳ್ಳುತ್ತಾನೆ. ಹೀಗೆ ಅವಮಾನದಿಂದ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಎಂದು ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವ ಹೋರಾಟದ ಸಲುವಾಗಿ ಮುಂದೆ ಕನ್ನಡ ನಾಡಿನ ರಾಜವಂಶ ಸ್ಥಾಪನೆಯಾಗುತ್ತದೆ. ಶಾಸ್ತ್ರ ಕಲಿಯಲು ಹೋದ ಒಬ್ಬ ಸಾಧಾರಣ ಬ್ರಾಹ್ಮಣ ಯುವಕ ಶಸ್ತ್ರ ಹಿಡಿಯುವಂತೆ ಆಗಿದ್ದಾದರೂ ಏಕೆ? ದಕ್ಷಿಣದ ಬಲಿಷ್ಠ ಸೇನೆಯನ್ನೇ ಎದುರಿಸಿದ ಆ ಧೀರ ಕನ್ನಡಿಗನೇ ಮಯೂರವರ್ಮ. ಈತನ ಕುರಿತು ಸಂಪೂರ್ಣವಾಗಿ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇತಿಹಾಸದ ಪುಟಗಳಲ್ಲಿ ಅಡಗಿರುವ ನಮ್ಮೆಲ್ಲರ ಸ್ವಾಭಿಮಾನದ ಪ್ರತೀಕವಾಗಿರುವ ಮಯೂರವರ್ಮ. ಈತನ ಬಾಲ್ಯದ ಹೆಸರು ಮಯೂರ ಶರ್ಮಾ ಆಗಿತ್ತು. ಮಯೂರ ಶರ್ಮಾ ಮಯೂರವರ್ಮನಾದ ರೋಚಕ ಕಥೆಯನ್ನು ಅರಿಯೋಣವೇ? ಹಾಗಾದರೆ ವಿಡಿಯೋವನ್ನು ಆರಂಭಿಸೋಣ. ನೀವು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಹೆಚ್ಚು ಹೆಚ್ಚು ಕನ್ನಡದ ವಿಷಯಗಳನ್ನು ನಿಮಗೆ ತಿಳಿಸಲು ನಮಗೆ ಪ್ರೇರಣೆಯಾಗುತ್ತದೆ. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಅಂದು ದಕ್ಷಿಣ ಭಾರತದ ಕಂಚಿಯಲ್ಲಿ ಪಲ್ಲವರು ಬಲಿಷ್ಠ ರಾಜರುಗಳಾಗಿದ್ದರು. ಕಂಚಿಯ ಪಲ್ಲವರ ಮುಂದೆ ಎಲ್ಲಾ ರಾಜಮನೆತನಗಳು ತಲೆ ಬಾಗಲೇಬೇಕಾಗಿತ್ತು. ವಿಪರ್ಯಾಸವೇನೆಂದರೆ ಇಂದಿನ ನಮ್ಮ ಕರ್ನಾಟಕದ ನೆಲವೂ ಸಹ ಅಂದು ಪಲ್ಲವರ ಆಳ್ವಿಕೆಗೆ ಒಳಗೊಂಡಿತ್ತು. ಇದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನೇ ಹೊಂದಿದಂತಹ ಇಮ್ಮಡಿ ಪುಲಿಕೇಶಿಯನ್ನೇ ಸೋಲಿಸಿದವರು ಈ ಕಂಚಿಯ ಪಲ್ಲವರು. ಆದರೆ ಸ್ನೇಹಿತರೆ, ಈ ಕಂಚಿಯ ಪಲ್ಲವರು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ್ದು ಇಮ್ಮಡಿ ಪುಲಿಕೇಶಿ ಆಗಾಗಲೇ ಅನಾರೋಗ್ಯದಿಂದ ಇದ್ದಿದ್ದು ಹಾಗೂ ಅವರ ಮಕ್ಕಳ ನಡುವಿನ ಆಂತರಿಕ ಕಲಹದಿಂದಾಗಿ ಕಂಚಿಯ ಪಲ್ಲವರಿಗೆ ಇಮ್ಮಡಿ ಪುಲಿಕೇಶಿಯನ್ನು ಮಣಿಸಲು ಸಾಧ್ಯವಾಯಿತು. ಸ್ನೇಹಿತರೆ, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಬೆಳಗಿದ ಇಮ್ಮಡಿ ಪುಲಿಕೇಶಿಯ ಕುರಿತಾದ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವೆನು. ಆ ವಿಡಿಯೋದ ಲಿಂಕ್ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನಿಮ್ಮಲ್ಲಿ ಕನ್ನಡ ನಾಡಿನ ಇತಿಹಾಸವನ್ನು ಅರಿಯಬೇಕೆಂಬ ಕುತೂಹಲವಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ ನಿಮ್ಮ ಕನ್ನಡದ ಹೆಮ್ಮೆಯನ್ನು ತೋರಿಸಿಕೊಳ್ಳಿ. ಕಂಚಿಯ ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ಕನ್ನಡಿಗರು ತಮ್ಮದೇ ನೆಲದಲ್ಲಿ ಬೇರೆಯವರ ಆಳ್ವಿಕೆಗೆ ಒಳಪಟ್ಟಿದ್ದರು. ಅಂದಿನ ರಾಜಾಜ್ಞೆಗಳು, ವ್ಯಾವಹಾರಿಕ ಪತ್ರಗಳು ಎಲ್ಲವೂ ಪ್ರಾಕೃತ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಇರುತ್ತಿದ್ದವು. ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ಅಂದು ಯಾವುದೇ ರೀತಿಯ ಗೌರವ ಅಥವಾ ಸ್ಥಾನಮಾನ ಸಿಕ್ಕಿರಲಿಲ್ಲ. ಆ ಒಂದು ಬದಲಾವಣೆಗಾಗಿಯೇ ಕಾಯುತ್ತಿದ್ದಂತಹ ಕಾಲದಲ್ಲಿ ಮಯೂರ ಶರ್ಮನ ಜನನವಾಗುತ್ತದೆ.